ಕೆಪಿಎಸ್ಸಿ ವಿರುದ್ಧ ಗುಡುಗಿದ ಹಿಂದೂ ಹುಲಿ ಯತ್ನಾಳ್. ಕೆಪಿಎಸ್ಸಿ ಜನ್ಮ ಜಾಲಾಡಿದ ಬಿಜೆಪಿ ಶಾಸಕ ಯತ್ನಾಳ್. ಕೆಪಿಎಸ್ಸಿ ಮೆಂಬರ್ಸ್ಗಳನ್ನ ಬೆಂಡೆತ್ತಿದ್ದಾರೆ ಶಾಸಕ ಯತ್ನಾಳ್. ಕೆಪಿಎಸ್ಸಿಯಲ್ಲಿರೋ ಅಧಿಕಾರಿಗಳು ಕತ್ತೆ ಕಾಯ್ತಿದಾರ? ಟ್ರಾನ್ಸ್ಲೇಷನ್ ಮಾಡೋ ಇವರಿಗೆ ಮಾನ ಮರ್ಯಾದೆ ಇದೆಯಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಜನಪರ ಹೋರಾಟದಲ್ಲಿ ಯಾವುದೇ ಭಿನ್ನಮತ ಇಲ್ಲ. ಕೆಪಿಎಸ್ಸಿದು ನಾವು ಗಂಭೀರವಾಗಿ ತೊಗೊಂಡಿದ್ದೀವಿ. ಲಕ್ಷಾಂತರ ಯುವಕರು ಪರೀಕ್ಷೆಯಲ್ಲಿ ಬರೆದು ಇವರು ಆ ಕೆಪಿಎಸ್ಸಿಯಲ್ಲಿರುವಂಥ ಅಧಿಕಾರಿ ಮತ್ತು ಅಲ್ಲಿರುವಂಥ ಏನು ಕೆಪಿಎಸ್ಸಿ ಮೆಂಬರ್ಸ್ ಅದಾರ, ಚೇರ್ಮನ್ ಅದಾರ, ಕರ್ನಾಟಕದಲ್ಲಿ 3 ಕೋಟಿ ಜನ, 18 ಮಂದಿ ಕೆಪಿಎಸ್ಸಿ ಮೆಂಬರ್ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ 25 ಕೋಟಿ ಜನ, 6 ಮಂದಿ ಅಲ್ಲಿ UPSC ಅದಾರೆ. ಅಂದರೆ ಇಟ್ಟು 18 ಮಂದಿ ಏನು ಕತ್ತಿ ಕಾಯ್ಲಾಕತ್ತಾರ. ಗೂಗಲ್ ಟ್ರಾನ್ಸ್ಲೇಷನ್ ಮಾಡ್ತಾರೆ, ಮರ್ಯಾದೆ ಇದೆಯಾ ಅವ್ರಿಗೆ? ಈ ಅಧಿಕಾರಿಗಳೇ ಕನ್ನಡದ ಕೊಲೆ ಮಾಡ್ತಿದ್ದಾರೆ. ಕೆಪಿಎಸ್ಸಿಯಲ್ಲಿರೋ ಎಲ್ಲಾ ಅಧಿಕಾರಿಗಳು ಭ್ರಷ್ಟರೇ ತುಂಬಿದ್ದಾರೆ. ಕೆಪಿಎಸ್ಸಿ ವಿರುದ್ಧ ಶಾಸಕ ಯತ್ನಾಳ್ ಹಿಗ್ಗಾಮುಗ್ಗ ವಾಗ್ದಾಳಿಯನ್ನ ಮಾಡಿದ್ದಾರೆ. ಈಗಾಗಲೇ ಕೆಪಿಎಸ್ಸಿಯ ಪರೀಕ್ಷಾ ಪತ್ರಿಕೆಯಲ್ಲಾಗಿರುವ ಎಡವಟ್ಟುಗಳ ಬಗ್ಗೆ ಪರೀಕ್ಷೆಯನ್ನ ಬರ್ತಿರುವಂತಹ ವಿದ್ಯಾರ್ಥಿಗಳು ಸಾಲು ಸಾಲು ಹೋರಾಟಗಳನ್ನ ಮಾಡ್ತಿದ್ದಾರೆ. ಮೊದಲ ಬಾರಿ ಪರೀಕ್ಷೆ ಆಯಿತು, ಅದಾದ್ಮೇಲೆ ಮತ್ತೊಂದಿಷ್ಟು ಪ್ರಶ್ನೆಯನ್ನ ರಚನೆ ಮಾಡುವುದರಲ್ಲಿ ಸಾಕಷ್ಟು ಗೊಂದಲಗಳಿತ್ತು. ಅದರಲ್ಲಿ ಬಹಳ ಪ್ರಮುಖವಾಗಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಿತ್ತು. ಹಾಗಾಗಿ ಮರುಪರೀಕ್ಷೆಯನ್ನ ಮಾಡಲಾಯಿತು. ಕಳೆದ ಡಿಸೆಂಬರ್ನಲ್ಲಿ ಮತ್ತೆ ಮರುಪರೀಕ್ಷೆಯಲ್ಲೂ ಕೂಡ ಎಡವಟ್ಟನ್ನ ಮಾಡಿದ್ದಾರೆ. ಹಾಗಾಗಿ ಈಗ ಶಾಸಕ ಯತ್ನಾಳ್ ಕೆಪಿಎಸ್ಸಿಯ ವಿರುದ್ಧ ಹಿಗ್ಗಾಮುಗ್ಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕೆಪಿಎಸ್ಸಿಯಲ್ಲಿ ಪೋಸ್ಟಿಂಗ್ ಲೂಟಿಯನ್ನ ಬಿಚ್ಚಿಟ್ಟ ಯತ್ನಾಳ್. ಕೆಪಿಎಸ್ಸಿ ಪೋಸ್ಟಿಂಗ್ ಮ್ಯಾಟರ್ನಲ್ಲಿ ಕೋಟಿ ಕಮಾಯಿ. ಕೆಪಿಎಸ್ಸಿ ಅಧಿಕಾರಿಗಳ ಹಗಲು ದರೋಡೆ ಬಟ ಬಯಲು. ಯಾವ್ಯಾವ ಪೋಸ್ಟಿಂಗ್ಗೆ ಎಷ್ಟೆಷ್ಟು ವಸೂಲಿ ಆಗುತ್ತೋ ಗೊತ್ತಾ? ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟ್ಗೆ 2 ರಿಂದ 3 ಕೋಟಿ ಫಿಕ್ಸ್. ಕನ್ನಡ ಬರಲಿಲ್ಲ ಅಂದ್ರೆ ಕನ್ನಡನೇ ಕೊಲೆ ಮಾಡ್ಲಕತ್ತಾರ. ಕನ್ನಡ ಟ್ರಾನ್ಸ್ಲೇಷನ್ ಮಾಡೋದಲ್ಲ, ಇಂಗ್ಲೀಷ್ ಗೂಗಲ್ಗೆ ಹೋಗಿ ಟ್ರಾನ್ಸ್ಲೇಷನ್. ಇವನು ಮಾನ ಮರ್ಯಾದೆ ಐತ್ರೆ? ಕನ್ನಡ ಎಲ್ಲಿ ಟ್ರಾನ್ಸ್ಲೇಷನ್ ಮಾಡಬೇಕು? ನಮ್ಮಲ್ಲೇ ಕನ್ನಡ ಒಳ್ಳೆ ಅಧಿಕಾರಿಗಳದಾರ. ಏನೋ ಯಾವುದೋ IAS ಅದವ್ರಿಗೆ ನಮ್ಮದು ರಾಜ್ಯದವ್ರು ಇರೋದಿಲ್ಲ ಬೇರೆ. ಆದರೆ IAS ಅಧಿಕಾರಿಗಳ ಲಾಭಿ ಅಲ್ಲ, ಒಳ್ಳೆಯ ಅಧಿಕಾರಿಗಳನ್ನು ಅಲ್ಲಿ ಹಾಕ್ತಾ ಇಲ್ಲ, ಭ್ರಷ್ಟ ಅಧಿಕಾರಿಗಳನ್ನು. ಮತ್ತು ಈ KPSC ಚೇರ್ಮನ್ನು ಮತ್ತು ಇವರೆಲ್ಲ ಏನು ಮೆಂಬರ್ ಅದಾರಲ್ಲ, ಇವತ್ತು ನಮ್ಮ ವಿದ್ಯಾರ್ಥಿಗಳು ಹಗಲು ರಾತ್ರಿ ಕಣ್ಣಲ್ಲಿ ಎಣ್ಣೆ ಹಾಕ್ಕೊಂಡು 2 ರಿಂದ 3 ಕೋಟಿ ಕೊಟ್ರೆ ಸಿಗುತ್ತೆ ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟ್. ಕೆಪಿಎಸ್ಸಿ ವಿರುದ್ಧ ಬಿಜೆಪಿ ಶಾಸಕ ಯತ್ನಾಳ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಈಗಾಗಲೇ ಕೆಪಿಎಸ್ಸಿ ಎಡವಟ್ಟಿನಿಂದ ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ. ಅದರ ನಡುವೆ ಕೆಪಿಎಸ್ಸಿ ಅಧಿಕಾರಿಗಳ ಹಗಲು ದರೋಡೆಯನ್ನ ಬಟಾ ಬಯಲು ಮಾಡಿದ್ದಾರೆ ಬಿಜೆಪಿಯ ಶಾಸಕ ಯತ್ನಾಳ್ ಅವರು. ಒಂದೊಂದು ಪೋಸ್ಟಿಗೂ ಒಂದೊಂದು ರೇಟ್ ಇದೆಯಂತೆ. ಎಷ್ಟೆಷ್ಟು ವಸೂಲಿ ಆಗುತ್ತೋ ಗೊತ್ತಾ? ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟ್ಗೆ 2 ರಿಂದ 3 ಕೋಟಿ ಫಿಕ್ಸ್ ಅಂತೆ. 2 ರಿಂದ 3 ಕೋಟಿ ಕೊಟ್ರೆ ನಿಮಗೆ ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟ್ ಸಿಗುತ್ತೆ. ಈ ರೀತಿಯಾಗಿ ಕೆಪಿಎಸ್ಸಿ ವಿರುದ್ಧ ಬಿಜೆಪಿ ಶಾಸಕ ಯತ್ನಾಳ್ ಗಂಭೀರ ಆರೋಪವೊಂದನ್ನ ಮಾಡ್ತಿದ್ದಾರೆ. ಇನ್ನು ಮಗಳನ್ನ ಮದುವೆಯಾದ್ರೆ ಕೆಪಿಎಸ್ಸಿ ಪಾಸ್ ಪಾಸ್ ಪಾಸು. ಕೆಪಿಎಸ್ಸಿ ಪಾಸ್ ಭಾಗ್ಯಕ್ಕೆ ತಾಳಿ ಭಾಗ್ಯವು ಸೇರ್ಪಡೆಯಾಗಿದೆ.
ಭ್ರಷ್ಟ ಕೆಪಿಎಸ್ಸಿಯಲ್ಲಿ ಶುರುವಾಗಿದೆಯಂತೆ ತಾಳಿ ಭಾಗ್ಯ. ಕೆಪಿಎಸ್ಸಿ ವಿರುದ್ಧ ಬಿಜೆಪಿ ಶಾಸಕ ಯತ್ನಾಳ್ ಬಾಂಬ್ ಸಿಡಿಸಿದ್ದಾರೆ. ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳ ಮತ್ತೊಂದು ಕರಾಳ ಮುಖ. ಆದ್ರೆ ಒಂದೊಂದು ಪೋಸ್ಟಿಗೆ ಅಸಿಸ್ಟೆಂಟ್ ಕಮಿಷನರ್ 2 ರಿಂದ 3 ಕೋಟಿ ರೂಪಾಯಿ ಲೂಟಿ ಮಾಡ್ಲಕತ್ತಾರೆ. ಯಾರು ರಾಜಕಾರಣಿಗಳು, ಯಾವ ಅಧಿಕಾರಿಗಳು, ಕೆಲವೊಂದು ಮಂದಿ ಅದಾರಲ್ಲ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ತಮ್ಮ ಮಕ್ಕಳು ಯಾರಿಗೂ ಕೊಡಲಿಲ್ಲ ಅಂದ್ರೆ, ಅವ್ರು ಯಾರೂ ಸೆಲೆಕ್ಟ್ ಮಾಡಲಿಲ್ಲ ಅಂದ್ರೆ ನಿನಗೆ KS ಮಾಡಿಸ್ಕೊಡ್ತೀನಿ, ನನ್ನ ಮಗಳನ್ನ ಲಗ್ನ ಆಗೋನು ಅಂತ ತಾಳಿ ಭಾಗ್ಯ ನಡೆದ. ಅದಕ್ಕೆ KPSCಯಲ್ಲಿ ತಾಳಿ ಭಾಗ್ಯ ಕಾರ್ಯಕ್ರಮ ಹಾಕ್ಕೊಂಡಾರ ಕೆಲವೊಂದು ಭ್ರಷ್ಟರು. ಅವ್ರ ಮಕ್ಕಳು ಹೆಣ್ಮಕ್ಳು ಯಾರಿಗೂ ಕನ್ಯೆ ಅಲ್ಲಿ ಹೊರ ಸಿಗಲಿಲ್ಲ ಅಂದರೆ ನಿನಗೆ KS ಮಾಡ್ತೀನಿ, PSI ಮಾಡ್ತೀನಿ, ನಿನಗೆ DSP ಮಾಡ್ತೀನಿ ಅಂತೇಳಿ KPSC ಒಂದು ತಾಳಿ ಭಾಗ್ಯ ಒಂದು ಕೇಂದ್ರ ಆಗಿದೆ. ಅದ್ರ ಜೊತೆಗೆ KPSC ಮೇಲೆ ಏನೂ ನಿಯಂತ್ರಣ ಇಲ್ಲ. ಮುಖ್ಯಮಂತ್ರಿ ಹೇಳಿದ್ರು ಅವ್ರು ಕೇರ್ ಮಾಡ್ತಾಯಿಲ್ಲ. ಅದಕ್ಕೆ ನಮ್ದು ಇರುವಂಥ ಉದ್ದೇಶ 30 ಕೋಟಿ ರೂಪಾಯಿ ಹಾಳು ಮಾಡ್ಯಾರ. ರೀ ಎಕ್ಸಾಮ್ ಮಾಡ್ತೀನಿ ಅಂತ. KS ಪಾಸ್ ಮಾಡ್ತೀನಿ, ಮಗಳನ್ನ ಮದುವೆ ಆಗಬೇಕು. ಕೆಪಿಎಸ್ಸಿ ಕೆಲ ಅಧಿಕಾರಿಗಳಿಂದ ತಾಳಿ ಭಾಗ್ಯ ವ್ಯವಸ್ಥೆ. ಕೆಪಿಎಸ್ಸಿ ವಿರುದ್ಧ ಶಾಸಕ ಯತ್ನಾಳ್ ಡೈರೆಕ್ಟ್ ಅಟ್ಯಾಕ್ ಮಾಡಿದ್ದಾರೆ. ಒಂದು ಕಡೆಯಲ್ಲಿ ಅಧಿಕಾರಿಗಳ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿರುವಂತಹ ಯತ್ನಾಳ್ ಅವರು ಕೆಪಿಎಸ್ಸಿಯಲ್ಲಿ ಕಂಕಣ ಭಾಗ್ಯ, ತಾಳಿ ಭಾಗ್ಯವೂ ಕೂಡ ಸೇರ್ಪಡೆಯಾಗಿದೆಯಂತೆ. ಏನದು? ಮಗಳನ್ನ ಮದುವೆಯಾದ್ರೆ ನಿಮ್ಮ ಕೆಪಿಎಸ್ಸಿ ಪಾಸು ಅನ್ನುವಂಥದ್ದೀಗ ಶುರುವಾಗಿದೆಯಂತೆ ತಾಳಿ ಭಾಗ್ಯ. ರೀತಿಯಾಗಿ ಬಾಂಬ್ ಸಿಡಿಸಿದ್ದಾರೆ ಯತ್ನಾಳ್ ಅವರು. ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳ ಮತ್ತೊಂದು ಕರಾಳ ಮುಖವನ್ನ ಬಿಚ್ಚಿಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಕೋಟಿ ಕೊಟ್ರೆ, 2 ರಿಂದ 3 ಕೋಟಿ ಕೊಟ್ರೆ ನಿಮ್ಗೆ ಪೋಸ್ಟ್ ಸಿಗುತ್ತೆ. ಇನ್ನೊಂದು ಕಡೆಯಲ್ಲಿ ಏನಾಗ್ತಿದೆ ಗೊತ್ತಾ? ತಾಳಿ ಭಾಗ್ಯ, ಮಗಳನ್ನ ಮದುವೆಯಾದ್ರೆ ನೀವು ಪಾಸ್ ಆಗ್ಬಿಡ್ತೀರಿ. ಕೆಪಿಎಸ್ಸಿ ಕೆಲ ಅಧಿಕಾರಿಗಳಿಂದ ತಾಳಿ ಭಾಗ್ಯದ ವ್ಯವಸ್ಥೆಯಾಗಿದೆಯಂತೆ. ಈ ರೀತಿಯಾಗಿ ಕೆಪಿಎಸ್ಸಿಯ ವಿರುದ್ಧ ಶಾಸಕ ಯತ್ನಾಳ್ ಡೈರೆಕ್ಟ್ ಅಟ್ಯಾಕ್ ಒಂದನ್ನ ಮಾಡಿದ್ದಾರೆ.